टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना. ಸುನೀಲ್ ಅವರು ಹೇಳೋದಕ್ಕೆ ನಂದು ಸಂಪೂರ್ಣವಾದಂಥ ಬೆಂಬಲ ಇದೆ. ನೈತಿಕತೆ ಇರಬೇಕು, ಇಲ್ಲ ಅಂತಿಲ್ಲ. ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದೀವಿ, ನಾವು ಲಕ್ಷಾಂತರ ಜನರ ಪ್ರತಿನಿಧಿ. ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಾವು ಹೆಂಗೆ ವರ್ತನೆ ಮಾಡ್ತೀವಿ, ಏನು ಮಾಡ್ತೀವಿ, ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್. ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್, ನೈತಿಕತೆ ಇರಬೇಕು, ಸದನಕ್ಕೂ ಇರಬೇಕು, ಆದರೆ ಮೊದಲು ವೈಯಕ್ತಿಕವಾಗಿರಬೇಕು, ಪಕ್ಷಕ್ಕಿರಬೇಕು. ಅದಾದ್ಮೇಲೆ ಸದನ ಜವಾಬ್ದಾರಿ ಇರ್ತದೆ. ಒಂದು ನಿಮಿಷ, ನಾನು ಇಂಟರ್ವ್ಯೂನ್ ಆಗಿಲ್ಲ ತಾವು ಮಾತಾಡಬೇಕಾದ್ರೆ. ನಾವೇನು ಹೇಳ್ತಾ ಇರೋದು, ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ನೀವು ಹೇಳಿದ್ ಕರೆಕ್ಟ್, ಅಧಿಕಾರಕ್ಕಿರ್ಬೋದು, ದುಡ್ಡಿಗಿರ್ಬೋದು, ಬ್ಲ್ಯಾಕ್ ಮೇಲಿಗಿರ್ಬೋದು, ಏನೇ ಇರ್ಬೋದು. ಆದರೆ ನಮಗೆ ಮೊರಾಲಿಟಿ ಇರಬೇಕಲ್ಲ ಅಧ್ಯಕ್ಷರೇ. ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು, ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ. ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ? ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ? ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರೇ. ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ, ಹಿಂದಿನ ಸಚಿವರೊಬ್ರು ಹೇಳ್ತಾರೆ 224 ಜನ ಯಾರು ಇದೀವಿ ನಾವು, ಯಾರು ಕೂಡ ಒಂದು ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ. ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಅವಾಗ ತಾನೇ ಮನೆ ಎಂಟರಾದೆ. ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು, ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 224 ನಾನು ಇದ್ದೀನಿ ಹೇಳಿದ್ದದು ಅವಾಗ. ಸರ್, ನೈತಿಕತೆಯ ಮೌಲ್ಯಗಳನ್ನ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಎತ್ತಿಡಿದಿದ್ದಾರೆ. ಹೀಗಾಗಿ ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡೋದು ಸರ್? ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ತೀರಿ? ನೋಡಿ, ನೀವು ಎಲ್ಲ ಡೈವರ್ಟ್ ಮಾಡಬೇಡಿ, ಇದಕ್ಕಿಂತ ಮೇಲೆ ನೈತಿಕತೆ ಒಂದ್ ನಿಮಿಷ ಅಧ್ಯಕ್ಷರೇ, ಗೊತ್ತಾಗ್ಲಿ. ನಮ್ಮ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಕೇಳಿ ಸರ್, ಯಾಕೆ ಯಾರಿದ್ದಾರೆ ಇದಕ್ಕೆ? ಅವಾಗ ಹಿಂದಿನ ಇವಾಗ ಹಾಲಿ ಶಾಸಕರಿದ್ದಾರೆ, ಹಿಂದಿನ ಒಬ್ಬರ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು, ಸಿಡಿ ಫ್ಯಾಕ್ಟರಿನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ಏನಾದ್ರು ಇಂಟರ್ನಲ್ ಎನ್ಕ್ವೈರಿ ನಡೆಸಿದ್ರ? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು. ಇವರು ಯಾವ್ದಾದ್ರು ಆರೋಪ ಬೇಡ.